ಬಾಕಿ ಇರುವಂಥ ದಂಡ ಈ ಟ್ರಾಫಿಕ್ ವಿಚಾರದಲ್ಲಿ ಟ್ರಾಫಿಕ್ ಫೈನ್ ಇತ್ತಲ್ಲ, ಈ ವಿಚಾರದಲ್ಲಿ ಈಗ ಇನ್ನುಳಿದಿರೋ ದಂಡವನ್ನು ಪಾವತಿ ಮಾಡೋದಕ್ಕೆ 50% ರಿಯಾಯಿತಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಆದೇಶವನ್ನು ಹೊರಡಿಸಿರುವಂಥದ್ದು ರಾಜ್ಯ ಸರ್ಕಾರ. ಇದು ಈ ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ರವರೆಗೆ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ ವಿನಾಯಿತಿ ಅಂತೆ. ಇಂದಿನಿಂದ ಡಿಸೆಂಬರ್ 12ರವರೆಗೆ ಕಾಲಾವಕಾಶವನ್ನು ನೀಡಿದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, 2019ರಿಂದ 2025ರ ಸೆಪ್ಟೆಂಬರ್ ಅಂತ್ಯಕ್ಕೆ 4.44 ಕೋಟಿ ಸಂಚಾರ ಉಲ್ಲಂಘನಾ ಪ್ರಕರಣಗಳಿಂದ 2695 ಕೋಟಿಗಿಂತ ಹೆಚ್ಚು ದಂಡ ಬಾಕಿ ಇದೆ. ಸಾರಿಗೆ ಇಲಾಖೆಯಲ್ಲಿ 1991ರಿಂದ 2020ರವರೆಗೆ ಸುಮಾರು ಲಕ್ಷ ಕೋಟಿ ಹೀಗೆ ದಂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಸೊ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದೀಗ ಏನು ಮಾಡ್ತಿದ್ದಾರೆ ಅಂತಂದರೆ, ಹಿಂಗಾದ್ರೂ ದಂಡ ಕಟ್ಟಲೇಬೇಕಲ್ಲ, ಅದಕ್ಕೆ ಪೂರ್ತಿ ಕಟ್ಟಿ ಅಂತಂದರೆ ಕಟ್ಟಲ್ಲ ಅವರುಗಳು. ಅಯ್ಯೋ ಪೂರ್ತಿನ ಅಷ್ಟಿದೆ ಇಷ್ಟಿದೆ ಆಗದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಒಂದು ರಿಯಾಯಿತಿ ಥರ 50% ಕಟ್ರಪ್ಪ ಅಂತ ಹೇಳಿದರೆ, ಅಯ್ಯೋ 50% ಒಂದು 10,000 15,000 ತನಕ ಫೈನ್ ಇತ್ತು ಅಂತಂದರೆ 50% ಅಂತಂದ್ರೆನಾದರೂ ಕಟ್ತಾರಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರೋದು. ಈ ಹಿಂದೆನೂ ಕೂಡ ಇದೇ ಥರದ್ದೆಲ್ಲ ರೂಲ್ಸ್ ಜಾರಿಗೆ ತಂದಿದ್ರು, ಆಗ ಪಾಸಿಟಿವ್ ಆದಂಥ ರಿಯಾಕ್ಷನ್ಸ್ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ 50% ರಿಯಾಯಿತಿ ಕೊಡ್ತಾ ಇದ್ದಾರೆ. ಬಾಕಿ ಇರುವಂಥ ಹಣವನ್ನು ಪಾವತಿ ಮಾಡುವಂಥ ನಿಟ್ಟಿನಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಯಾರೆಲ್ಲ ಪಾವತಿ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದು ಸೂಕ್ತ ಸಮಯ ಇದು.